ನಿಮಗೆಲ್ಲ ಎರಡನೇ ವಿಶ್ವಯುದ್ಧ ಗೊತ್ತು. ಈ ಯುದ್ಧ ಶುರುವಾಗಿದ್ದೇ ಯಾರ ನಡುವೆನೋ, ಬಳಿಕ ಎಫೆಕ್ಟ್ ಅನುಭವಿಸಿದ್ದು ಇನ್ಯಾರು? ಇಲ್ಲಿ ಜರ್ಮನಿಯಿಂದ ಶುರುವಾದಂತಹ ಎರಡನೇ ಮಹಾಯುದ್ಧ ಜಪಾನ್ವರೆಗೂ ಎಂಟ್ರಿ ಕೊಡ್ತು. ಈ ಒಂದು ಜಪಾನ್ ಅಲ್ಲಿ ಅಣುಬಾಂಬ್ ಹಾಕ್ಸ್ಕೊಳ್ಬೇಕಾಯ್ತು. ಜರ್ಮನಿ ಯುರೋಪ್ನಲ್ಲಿದ್ದರೆ ಜಪಾನ್ ಇಲ್ಲಿ ಪೂರ್ವದ ಏಷ್ಯಾದ ಒಂದು ದೇಶ. ಒಂದೊಂದು ಮೈತ್ರಿ ದೇಶಗಳು ಇಲ್ಲಿ ಯುದ್ಧಕ್ಕೆ ಎಂಟ್ರಿ ಕೊಟ್ಟು ವಿನಾಶ ಅನ್ನೋದು ಇಲ್ಲಿ ನಡೆದೇ ಹೋಯಿತು. ಈಗಲೂ ಇಲ್ಲಿ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಇನ್ನೊಂದು ದೇಶ ಎಂಟ್ರಿ ಆಗಿದೆ. ರಷ್ಯಾ ಬದಲು ಸರ್ವಾಧಿಕಾರಿಯೊಬ್ಬ ಉಕ್ರೇನ್ನೊಳಕ್ಕೆ ತನ್ನ ಸೇನೆಯನ್ನು ಅವನು ನುಗ್ಗಿಸ್ಬಿಟ್ಟಿದ್ದಾನೆ. ಆ ಸರ್ವಾಧಿಕಾರಿ ಯಾರೂ ಅಲ್ಲ, ಕಿಮ್ ಜಾಂಗ್ ಉನ್. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಏನಿದ್ದಾನೆ, ತನ್ನ ಸ್ನೇಹಿತ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಬೆಂಬಲ ಕೊಡಬೇಕು ಅಂತ ಹೋಗಿದ್ದಾನೆ. ಇದೇ ಕಾರಣಕ್ಕೆ ರಷ್ಯಾವನ್ನು ಬೆಂಬಲಿಸ್ತಾ ಬಂದಿರುವಂತಹ ಕಿಮ್ ಜಾಂಗ್ ಉನ್ ಉಕ್ರೇನ್ ವಿರುದ್ಧ ತನ್ನ ಸೈನ್ಯವನ್ನು ಹೋರಾಡೋಕ್ಕೆ ಕಳಿಸಿದ್ದಾರೆ. ಕಿಮ್ ಜಾಂಗ್ ಉನ್ ಅವರ ಸೇನಾ ಪಡೆಗಳು ಇದೀಗ ಉಕ್ರೇನ್ ಒಳಕ್ಕೆ ನುಗ್ಗಿದವೆ. ಉಕ್ರೇನ್ನಲ್ಲಿ ಎಲ್ಲವನ್ನ ಧ್ವಂಸ ಮಾಡ್ತಾ ಈ ಒಂದು ಕೊರಿಯಾ ಸೇನೆ, ಉತ್ತರ ಕೊರಿಯಾದ ಸೇನೆ ಇಲ್ಲಿ ಉಕ್ರೇನ್ನಲ್ಲಿ ಎಲ್ಲವನ್ನ ಧ್ವಂಸ ಮಾಡ್ತಾ ಹೋಗ್ತಾ ಇದೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಇಲ್ಲಿ ಕೊನೆಗೊಳ್ಳುವಂತಹ ಬದಲು ಹೆಚ್ಚು ಅಪಾಯಕಾರಿ ಆಗ್ತಾ ಇದೆ. ಯುದ್ಧ ಇನ್ನೇನು ಮುಗ್ದೇ ಬಿಡುತ್ತೆ ಅಂತ ಅಂದ್ಕೊಳ್ತಾ ಇದ್ರು. ಆದರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಯಾವಾಗ ತನ್ನ ಸೇನೆಯನ್ನು ಉಕ್ರೇನ್ ಒಳಕ್ಕೆ ನುಗ್ಗಿಸಿದ್ನೋ, ಯುದ್ಧದ ದಿಕ್ಕೇ ಬದಲಾಗ್ತಾ ಹೋಗ್ತಾ ಇದೆ. ಯುದ್ಧ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಭಾರತ ಕೂಡ ಇಲ್ಲಿ ಯುದ್ಧ ನಿಲ್ಲಿಸೋಕ್ಕೆ ಸಂಧಾನ ಕೂಡ ಮಾಡಿತ್ತು. ಮೋದಿಯವರು ಹೋಗಿದ್ದರು, ರಷ್ಯಾದಲ್ಲಿ ಸಾಕಷ್ಟು ಮಾತುಕತೆ ನಡೆಸಿದ್ರು. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವ್ರ ಜೊತೆಗೂ ಕೂಡ ಮೋದಿಯವರು ಮಾತುಕತೆ ನಡೆಸಿದ್ರು, ಯುದ್ಧ ಏನಾದರೂ ಮಾಡಿ ನಿಲ್ಲಿಸಲೇಬೇಕು ಅಂತ. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಉತ್ತರ ಕೊರಿಯಾ ಏನು ಎಂಟ್ರಿ ಆಗಿದೆ, ಇದರಿಂದ ಉಕ್ರೇನ್ನಲ್ಲಿ ಯುದ್ಧದ ಪರಿಸ್ಥಿತಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಉತ್ತರ ಕೊರಿಯಾದ ಸೇನೆ ಏನು ಮಾಡಿದೆ ಅಂದರೆ ರಷ್ಯಾದ ಬೆಂಬಲಕ್ಕೆ ಬಂದಿದೆ. ಹೀಗಾಗಿ ಪರಿಸ್ಥಿತಿ ಇನ್ನಷ್ಟು ಹದಗೆಡ್ತಾ ಇದೆ. ಕಿಮ್ ಜಾಂಗ್ ಉನ್ ಸೇನೆ ಉಕ್ರೇನ್ ಮೇಲೆ ವಿಧ್ವಂಸಕ ದಾಳಿಯನ್ನು ನಡೆಸ್ತಾ ಇದೆ. ಉತ್ತರ ಕೊರಿಯಾದ ಈ ಒಂದು ಸೇನೆ ಕುರ್ಸ್ಕ್ ಅನ್ನೋ ಒಂದು ಪ್ರದೇಶದಲ್ಲಿರುವ ಗ್ರಾಮಕ್ಕೆ ಇದೀಗ ನುಗ್ಗಿದೆ. ಕೇವಲ 2 ಗಂಟೆ ಟೈಮಲ್ಲಿ ಕಿಮ್ ಜಾಂಗ್ ಉನ್ ಸೇನೆ ಏನು ಮಾಡಿದೆ, ಇಡೀ ಗ್ರಾಮವನ್ನೇ ಇಲ್ಲಿ ವಶಪಡಿಸ್ಕೊಂಡು ಧ್ವಂಸ ಮಾಡಿಬಿಟ್ಟಿದೆ. ಕುರ್ಸ್ಕ್ ಪ್ರದೇಶದ ಗ್ರಾಮದಲ್ಲಿ ಉಕ್ರೇನಿಯನ್ ಸೈನಿಕರು ಇದ್ದರು. ಅವರನ್ನು ಉತ್ತರ ಕೊರಿಯಾದ ಸೇನೆ ಕೊಂದು ಹಾಕಿದೆ ಅಂತ ಹೇಳಲಾಗ್ತಿದೆ. ಇನ್ನು ಕೆಲ ಉಕ್ರೇನ್ ಸೈನಿಕರು ಹಿಂದಕ್ಕೆ ಓಡೋಗಿದ್ದಾರಂತೆ. ಉತ್ತರ ಕೊರಿಯಾದ ಸೈನಿಕರು ಉಕ್ರೇನ್ ನೆಲದಲ್ಲಿ ನಿಂತುಕೊಂಡು ದೊಡ್ಡ ಒಂದು ಆಪರೇಷನ್ ಮಾಡ್ತಾ ಇದ್ದಾರೆ. ಕೆಲವೊಂದು ರಿಪೋರ್ಟ್ ಪ್ರಕಾರ ಕಿಮ್ ಸೈನಿಕರು ಏನು ಮಾಡಿದ್ದಾರೆ, ಒಂದು ಕುರ್ಸ್ಕ್ ಅನ್ನೋ ಒಂದು ಪ್ರದೇಶದ ಗ್ರಾಮವನ್ನು ವಶಪಡಿಸ್ಕೊಳ್ಳುವಾಗ ಕೇವಲ 2 ಗಂಟೆಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಉಕ್ರೇನ್ ಸೈನಿಕರನ್ನು ಅವರು ಕೊಂದಿದ್ದಾರಂತೆ. ಉತ್ತರ ಕೊರಿಯಾದ ಸೇನೆ ಒಬ್ಬ ಉಕ್ರೇನಿಯನ್ ಸೈನಿಕನನ್ನು ಕೂಡ ಬಂಧಿಸುವಂತಹ ಕೆಲಸ ಮಾಡಿಲ್ಲ ಅವರು. ಈ ಒಂದು ಯುದ್ಧದ ಟೈಮಲ್ಲಿ ಏನಾದರೂ ಸಂಘರ್ಷ ಉಂಟಾಯಿತು ಅಂದರೆ ಸೈನಿಕ ನಿಯಮಗಳ ಪ್ರಕಾರ ಅರೆಸ್ಟ್ ಮಾಡಬೇಕು. ಸೈನಾಧಿಕಾರಿಗಳಾಗಿರ್ಬೋದು, ಯಾರಾದರೂ ಹಿರಿಯ ಅಧಿಕಾರಿಗಳಿದ್ದರೆ ಅವರನ್ನು ವಶಕ್ಕೆ ಪಡಿಸ್ಕೊಳ್ಬೇಕು. ಆದರೆ ಉತ್ತರ ಕೊರಿಯಾ ಸೇನೆ ಆ ಕೆಲಸ ಮಾಡಿಲ್ಲ. ಉಕ್ರೇನಿಯನ್ ಸೈನಿಕರನ್ನು ಕೊಲ್ಲುವಂತಹ ಕೆಲಸ ಮಾಡ್ತಾ ಇದೆ. ಇದೊಂದು ರಿಪೋರ್ಟ್ ಮೂಲಕ ಇದೀಗ ಗೊತ್ತಾಗಿದೆ. ರಷ್ಯಾ ಎದುರು ಉಕ್ರೇನ್ ಸೇನೆ ಇವತ್ತಲ್ಲ ನಾಳೆ ಶರಣಾಗುತ್ತೆ, ಸೋಲುತ್ತೆ ಅಂತ ಇಡೀ ಜಗತ್ತಲ್ಲಿ ಕಾಯ್ತಾ ಇದ್ರು. ಆದರೆ ಈ ಯುದ್ಧದಲ್ಲಿ ಈಗಾಗಲೇ ಒಟ್ಟು 10 ಲಕ್ಷ ಜನರು ಸಾವನ್ನಪ್ಪಿದ್ದಾರೆ. ಸೈನಿಕರು ಸೇರಿದಂತೆ ಎರಡೂ ದೇಶಗಳ ನಾಗರಿಕರು ಕೂಡ ಇಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನೊಂದು ಕಡೆ ಉತ್ತರ ಕೊರಿಯಾ ಕೂಡ ಒಂದು ಯುದ್ಧ ಮುಂದುವರಿಸ್ತಾ ಇದೆ. ಇಷ್ಟೆಲ್ಲದರ ನಡುವೆ ಉಕ್ರೇನ್ ದೇಶದ ವಿದ್ಯುತ್ ವ್ಯವಸ್ಥೆಯನ್ನೇ ನಾಶ ಮಾಡೋಕ್ಕೆ ಇಲ್ಲಿ ರಷ್ಯಾ ಮುಂದಾಗಿದೆ. ರಷ್ಯಾ ಸೇನೆ ತನ್ನ ಬಳಿ ಇರುವಂತಹ ಎಲ್ಲ ರೀತಿಯ ಅತ್ಯಾಧುನಿಕ ಅಸ್ತ್ರಗಳನ್ನು ಬಳಸ್ಕೊಂಡು ಉಕ್ರೇನ್ ರಾಜಧಾನಿ ಕೀವ್ ಏನಿದೆ ಅದರ ಭಾಗವನ್ನು ತನ್ನ ವಶಕ್ಕೆ ಪಡೆಯೋಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಅದಕ್ಕೂ ಮೊದಲು ಉಕ್ರೇನ್ ರಾಜಧಾನಿ ಕೀವ್ ನಗರಕ್ಕೆ ವಿದ್ಯುತ್ ಸಂಪರ್ಕ ಹೋಗಬಾರ್ದು, ಸಂಪರ್ಕಿಸಬಾರ್ದು, ವಿದ್ಯುತ್ ಸಂಪರ್ಕ ಇರಬಾರ್ದು ಅನ್ನೋ ಕಾರಣಕ್ಕೆ ಪವರ್ ಗ್ರಿಡ್ಗಳನ್ನೇ ಅವರು ನಾಶ ಮಾಡ್ತಾ ಇದ್ದಾರೆ. ರಷ್ಯಾ ಮಿಲಿಟರಿ ಏನು ಮಾಡಿದೆ, ತನ್ನ ಬಳಿ ಇರುವಂತಹ ಅಸ್ತ್ರಗಳ ಪೈಕಿ 100ಕ್ಕೂ ಹೆಚ್ಚು ಮಿಸೈಲ್ಗಳು, ಡ್ರೋನ್ಗಳನ್ನು ಬಳಸಿ ಒಂದು ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪವರ್ ಗ್ರಿಡ್ಗಳನ್ನೇ ಅವರು ಟಾರ್ಗೆಟ್ ಮಾಡಿ ನಾಶ ಮಾಡ್ತಾ ಇದ್ದಾರೆ. ಉಕ್ರೇನ್ ರಾಜಧಾನಿ ಕೀವ್ ಏನಿದೆ ಅದರ ಸುತ್ತಮುತ್ತ ವಿದ್ಯುತ್ ಸರಬರಾಜು ಈಗಾಗಲೇ ನಿಂತು ಹೋಗ್ಬಿಟ್ಟಿದೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಅವರು ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ಪವರ್ ಗ್ರಿಡ್ಗಳನ್ನು ಟಾರ್ಗೆಟ್ ಮಾಡಿ ಅವರು ಅಟ್ಯಾಕ್ ಮಾಡಿರೋದ್ರಿಂದ ಕೀವ್ ನಗರಕ್ಕೆ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಇಲ್ಲಿ ಮತ್ತೊಂದು ಕಡೆ ಉಕ್ರೇನ್ ಏನಾಗಿದೆ, ಇಲ್ಲಿ ಚಳಿಗಾಲ ಶುರುವಾಗಿದೆ. ಈಗ ವಿದ್ಯುತ್ ವ್ಯವಸ್ಥೆ ಕೈಕೊಟ್ಟಿರೋದ್ರಿಂದ ಅಲ್ಲಿನ ಜನರು ನರಳಾಡ್ತಾ ಇದ್ದಾರೆ ಚಳಿಯಿಂದ. ಇದರ ಜೊತೆಗೆ ಉಕ್ರೇನ್ ಸೈನಿಕರು ಕೂಡ ವಿದ್ಯುತ್ ಇಲ್ಲದೆ ಅವರು ಪರದಾಡ್ತಾ ಇದ್ದಾರೆ.
ಸೈನಿಕರಿಗೆ ಒಂದು ವೆಪನ್ಸ್ ಉತ್ಪಾದನೆ ಮಾಡೋಕ್ಕಾಗ್ಬೋದು, ಅಥವಾ ಅವರ ತಂತ್ರಜ್ಞಾನ ಆಧಾರಿತ ಏನು ವೆಪನ್ಸ್ಗಳಿದ್ದಾವೆ ಅವೆಲ್ಲದಕ್ಕೂ ಕರೆಂಟ್ ಇರಲೇಬೇಕು. ರಷ್ಯಾದಲ್ಲಿ ಕರೆಂಟ್ ಕಟ್ ಮಾಡಿರೋದ್ರಿಂದ ಜನರಷ್ಟೇ ಅಲ್ಲ, ಸೈನಿಕರು ಕೂಡ ಇಲ್ಲಿ ಪರದಾಡ್ತಾ ಇದ್ದಾರೆ. ಈ ಒಂದು ಚಳಿಗಾಲದಲ್ಲಿ ಉಕ್ರೇನ್ನ ಜನರು ಪರದಾಡಬೇಕು ಅಂತ ಮಾಡೋದೇ ಇಲ್ಲಿ ರಷ್ಯಾದ ಪ್ಲಾನ್. ಹಾಗೆ ಚಳಿಯಲ್ಲಿ ಜನ ನರಳಿ ಸಾಯಬೇಕು ಅಂಥೇಳಿ ಈಗ ಉಕ್ರೇನ್ ಸರ್ವನಾಶಕ್ಕೆ ರಷ್ಯಾದಲ್ಲಿ ಮುಂದಾಗಿದೆ. ಈಗ ಇದರ ಜೊತೆ ಉತ್ತರ ಕೊರಿಯಾ ಕೂಡ ಸೇರಿಕೊಂಡು ಇನ್ನಷ್ಟು ವಿನಾಶವನ್ನು ಸೃಷ್ಟಿಸ್ತಾ ಇದೆ. ಇದು ಒಂದು ಕಡೆ ಆದರೆ, ಈ ಯುದ್ಧದಿಂದ ಭಾರತಕ್ಕೆ ಇಲ್ಲಿ ಭಾರಿ ನಷ್ಟ ಆಗ್ತಾ ಇದೆ. ಭಾರತ ಈಗ ರಷ್ಯಾ ದೇಶಕ್ಕೆ ಇಡೀ ಜಗತ್ತಿನಲ್ಲಿರುವಂತಹ ಏಕೈಕ ನಂಬಿಕಸ್ಥ ಗೆಳೆಯ ಅಂತ ಹೇಳ್ಬೋದು. ಯಾಕೆಂದರೆ ಉಕ್ರೇನ್ ವಿರುದ್ಧ ರಷ್ಯಾ ಯುದ್ಧ ಘೋಷಣೆ ಮಾಡಿದ ಮೇಲೆ ಯುರೋಪ್ ದೇಶಗಳು ರಷ್ಯಾ ಉತ್ಪನ್ನಗಳನ್ನು ಬಾಯ್ಕಾಟ್ ಮಾಡಿದರು. ರಷ್ಯಾ ವಿರುದ್ಧ ಅಮೆರಿಕ ಸೇರಿದಂತೆ ಇಡೀ ಪಾಶ್ಚಿಮಾತ್ಯ ದೇಶಗಳ ಒಕ್ಕೂಟ ಏನಿದೆ ಅದು ತಿರುಗಿಬಿದ್ದಿತ್ತು. ರಷ್ಯಾದಿಂದ ಪೆಟ್ರೋಲ್ ಸೇರಿದಂತೆ ಯಾವ ವಸ್ತುಗಳನ್ನು ಖರೀದಿಸಬಾರ್ದು ಅಂತ ಅವರೆಲ್ಲ ನಿಷೇಧ ಮಾಡಿದರು. ಇಂಥ ಕಠಿಣ ಸಮಯದಲ್ಲಿ ರಷ್ಯಾ ಬೆನ್ನಿಗೆ ನಿಂತಿದ್ದು ನಮ್ಮ ಭಾರತ ಮಾತ್ರ. ಉಕ್ರೇನ್ ವಿರುದ್ಧ ಯುದ್ಧ ಶುರುವಾದ ನಂತರ ರಷ್ಯಾ ದೇಶದಿಂದ ತೈಲೋತ್ಪನ್ನವನ್ನು ಯಾವುದೇ ದೇಶಗಳು ಖರೀದಿಸ್ತಿರಲಿಲ್ಲ. ಹೀಗಾಗಿ ರಷ್ಯಾ ಏನು ಮಾಡ್ತು, ಭಾರಿ ಡಿಸ್ಕೌಂಟ್ ಕೊಟ್ಟು ಭಾರತಕ್ಕೆ ಕಚ್ಚಾ ತೈಲವನ್ನು ಕಳಿಸ್ತಾ ಇತ್ತು. ಭಾರತಕ್ಕೆ ಇದರಿಂದ ಲಾಭ ಏನೋ ಆಗ್ತಾ ಇತ್ತು. ಭಾರತ ಇಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ವಸ್ತುಗಳನ್ನು ಖರೀದಿಸೋದು ಕೂಡ ಒಂದು ರಷ್ಯಾದಿಂದ. ಡಿಸ್ಕೌಂಟ್ನಲ್ಲಿ ಯಾವಾಗ ಕಚ್ಚಾ ತೈಲ ಸಿಗ್ತಾ ಇತ್ತೋ ಇದು ಭಾರತಕ್ಕೆ ಲಾಭ ಆಗ್ತಾ ಇತ್ತು. ಆದರೆ ಇಷ್ಟು ದಿನ ಏನು ಲಾಭ ಆಗ್ತಾ ಇತ್ತು ಕಳೆದ 2 ವರ್ಷದಿಂದ, ಅದಕ್ಕೆ ಈಗ ಹೊಡೆತ ಬಿದ್ದಿದೆ. ರಷ್ಯಾ ಏನು ಮಾಡಿದ್ದಾರೆ, ಈಗ ತನ್ನ ಕಚ್ಚಾ ತೈಲಕ್ಕೆ ನೀಡುತ್ತಿದ್ದಂತಹ ಡಿಸ್ಕೌಂಟನ್ನು, ಅಂದರೆ ಏನು ಈ ಒಂದು ರಿಯಾಯಿತಿ ಕೊಡ್ತಾ ಇದ್ರು, ಅದನ್ನು ಕಟ್ ಮಾಡಿಬಿಟ್ಟಿದೆ. ಇದೇ ಕಾರಣಕ್ಕೆ 55% ತೈಲ ಆಮದು ಈಗ ಕುಸಿದಿದೆ. ಡಿಸ್ಕೌಂಟ್ನಲ್ಲಿ ಸಿಗ್ತಿದ್ದಂತಹ ಪೆಟ್ರೋಲಿಯಂ ವಸ್ತುಗಳಿಂದ ಭಾರತಕ್ಕೆ ಇಲ್ಲಿ ಲಾಭ ಆಗ್ತಿತ್ತು. ಯಾವಾಗ ಡಿಸ್ಕೌಂಟ್ ಕಡಿಮೆ ಆಯಿತು, ಭಾರತ ಕಳೆದ 2 ವರ್ಷದಿಂದ ಏನು ಖರೀದಿಸ್ತಿದ್ರು ಆಮದು ಪ್ರಮಾಣ ಅದು ಅರ್ಧಕ್ಕರ್ಧ ಇಳಿಕೆ ಆಗಿಬಿಟ್ಟಿದೆ. ಭಾರತಕ್ಕೆ ಈಗ ಪೆಟ್ರೋಲ್ ಅಭಾವ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ. ಇದು ರಷ್ಯಾ ಉಕ್ರೇನ್ ಯುದ್ಧದ ಕತೆ. ಇನ್ನೊಂದು ಕಡೆ ಇಸ್ರೇಲ್ ಸಿರಿಯಾ ಮೇಲೆ ಇಲ್ಲಿ ಭೀಕರ ದಾಳಿ ಮಾಡ್ತಾ ಇದೆ, ದಾಳಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಇಸ್ರೇಲ್ ಏನು ಮಾಡ್ತಿತ್ತು, ಇರಾನ್, ಪ್ಯಾಲೆಸ್ಟೈನ್, ಲೆಬನಾನ್ನಲ್ಲಿ ಯುದ್ಧ ಮಾಡಿದ್ರು. ಇದಾದ ಮೇಲೆ ಇಸ್ರೇಲ್ ಈಗ ಸಿರಿಯಾವನ್ನು ಕಬಳಿಸೋಕೆ ಮುಂದೋಗಿದೆ. ಸಿರಿಯಾದಲ್ಲಿ ನಡೀತಿದ್ದಂತಹ ಆಂತರಿಕ ಯುದ್ಧ ಏನೋ ನಿಂತೋಯ್ತು. ಆದರೆ ಸಿರಿಯಾ ಬಂಡುಕೋರರು ಈಗ ಇಸ್ರೇಲ್ ಜೊತೆ ಹೋರಾಡುವಂತಹ ಪರಿಸ್ಥಿತಿ ಇದೆ. ಇಸ್ರೇಲ್ ದಾಳಿ ಕಂಡು ಈ ಒಂದು ಸಿರಿಯಾದ ಹಯಾತ್ ರೆಬೆಲ್ಸ್ ಏನಿದ್ದಾರೆ ಅವರು ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಇಸ್ರೇಲ್ ಇಲ್ಲಿ ತನ್ನ ಶತ್ರು ಸಿರಿಯಾ ವಿರುದ್ಧ ಭೀಕರ ದಾಳಿ ಮಾಡ್ತಾ ಇದೆ, ಮುಂದುವರ್ಸ್ಕೊಂಡು ಬಂದಿದೆ. ಕೆಲ ದಿನಗಳ ಹಿಂದೆ ಸಿರಿಯಾ ಸೇನೆ ಜೊತೆಗೆ ಫೈಟಿಂಗ್ ಮಾಡ್ತಿತ್ತು ಈ ಒಂದು ಇಸ್ರೇಲ್ ಸೇನೆ. ಅಸ್ಸಾದ್ ಸರ್ಕಾರ ಏನು ಓಡಿ ಹೋದ್ರು, ಅದರ ನಂತರ ಎಲ್ಲವೂ ಸೈಲೆಂಟ್ ಆಗ್ಬೋದು, ಅಸ್ಸಾದ್ ಓಡೋದ್ಮೇಲೆ ಎಲ್ಲ ಸರಿ ಹೋಗ್ಬೋದು ಸಿರಿಯಾದಲ್ಲಿ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಈ ನಿರೀಕ್ಷೆ ಇದೀಗ ಸುಳ್ಳಾಗಿದೆ. ಯಾಕಂದರೆ ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸೋ ಬದಲು ಮತ್ತಷ್ಟು ಜೋರು ಮಾಡಿಬಿಟ್ಟಿದೆ. ಇದರಿಂದ ರುಚಿಗೆದ್ದಿರುವಂತಹ ಬಂಡಾಯ ನಾಯಕರು ತಮಗೆ ಯುದ್ಧ ಬೇಡ, ನಮಗೆ ಶಾಂತಿ ಸಾಕಪ್ಪ ಅಂತ ಅವ್ರು ಬೇಡ್ಕೊಳ್ತಾ ಇದ್ದಾರೆ. ಇದಿಷ್ಟು ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ. ಮತ್ತೊಂದು ಕಡೆ ಇಸ್ರೇಲ್ ಇಲ್ಲಿ ಸಿರಿಯಾ ದೇಶದ ಯುದ್ಧದ ಕತೆ. ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಇದೇ ರೀತಿ ಯುದ್ಧ ಮುಂದುವರೆದ್ರೆ 3ನೇ ಯುದ್ಧ ಅನ್ನೋದು ಶುರುವಾಗೋದನ್ನು ತಡೆಯೋಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂದರೆ, ಉಕ್ರೇನ್ ಹಾಗೆ ರಷ್ಯಾದ ನಡುವೆ ಯುದ್ಧ ನಿಲ್ಲಬೇಕು ಅಂತಂದರೆ ಏನೆಲ್ಲ ಮಾಡಬೇಕು, ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡ್ತಾ ಇರಿ ಲಯನ್ ಟಿವಿ.